ನಾನು ಪ್ರೀತಮ್ ಇಬ್ಬರು ಒಟ್ಟಿಗೆ ಜೊತೆಯಲ್ಲೇ ದೋಸೆ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಮನೇಲಿ ಯಾರಿಗೂ ಗೊತ್ತಿಲ್ಲ. ಇಲ್ಲೇ ಪ್ರೀತಮ್ ಕಾಯ್ತಾ ಇದ್ದಾನೆ. ಇವಾಗ ಎಲ್ಲ ದೋಸೆ ತಿನ್ನಕ್ಕೆ ಹೋಗೋದು. ಲಾರಿಯಿಂದ ಬಿದ್ದೈತೇನೋ, ಲಾರಿಯಿಂದ ಬಿದ್ದೈತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲ ಹಾಳಾಗೋಗಿದೆ ಗೈಸ್, ನಾವು ಇವತ್ತು ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಲ್ಲಿ ಅಂದರೆ ನೈಂಡಲ್ಲಿ. ನಾನು ಪ್ರೀತಮ್ ಇಬ್ಬರು ಒಟ್ಟಿಗೆ ಜೊತೆಯಲ್ಲೇ ದೋಸೆ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಮನೇಲಿ ಯಾರಿಗೂ ಗೊತ್ತಿಲ್ಲ, ಎಲ್ಲ ಮಲ್ಕೊಂಬಿಟ್ಟವ್ರೆ. ನಾವು ಮೆಲ್ಲಗೆ ಡೋರ್ ಲಾಕ್ ಮಾಡಿಕೊಂಡು ದೋಸೆ ತಿನ್ನಕ್ಕೆ ಹೋಗೋದಿಲ್ಲ. ಲಾಕ್ ಮಾಡಿದಾಯ್ತು, ಕಿಟಕಿನೇ ತೆಗ್ದಿಲ್ಲ. ಲೈಟೆಲ್ಲ ಆಫ್ ಮಾಡಿಬಿಟ್ಟು ಕಿಟಕಿ ತೆಕ್ಕೊಂಡು ಏನೋ ಬಿತ್ತು ಲಾಕ್ ಮಾಡ್ಕೊಂಡು ಡಬ್ಬ ಬಿದ್ದೋಗೈತೆ ಅಷ್ಟೇ. ಜೊಟ್ಟು ಚಪ್ಪಲಿ ಹಾಕ್ಕೊಂಡು ಕೆಳಬೇಕಾಯ್ತು. ಇಲ್ಲೇ ಪ್ರೀತಮ್ ಕಾಯ್ತಾ ಇದ್ದ. ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ ಇವಾಗ ಎಲ್ಲ ದೋಸೆ ತಿನ್ನಕ್ಕೆ ಹೋಗೋದು. ನಮ್ಮ ಅಮ್ಮ ಮಾರ್ಕೆಟ್ಗೆ ಹೋಗ್ತಾ ಇದೆ. ಅವ್ರ ಡ್ಯೂಟಿ ಅದು ಮಾರ್ಕೆಟ್ಗೆ ಹೋಗಿ ಹೂವು ಮಾರ್ಕೊಂಡು ಬರೋದು. ಅಮ್ಮ ಬಾಯ್ ಬಾಯ್ ಬಾಯ್. ಇವಾಗ ನಾವು ನಾಯಂಡಹಳ್ಳಿಲಿ ಒಂದು ಕಡೆ ದೋಸೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೋಸೆ ಅಂದರೆ ಅದು ಮುಳ್ಬಾಗ್ಲು ದೋಸೆ ಅನ್ಸುತ್ತೆ. ಸರಿ, ಏನೋ ಗೊತ್ತಿಲ್ಲ. ಮುಳ್ಬಾಗ್ಲೆ ಅಲ್ಲಿ ಹೋಗಿ ತೋರಿಸ್ತೀವಿ. ಇವಾಗ ಹೋಗ್ತಾ ಇದೀವಿ ದೋಸೆ ತಿನ್ನಕ್ಕೆ ಗಾಡೀಲಿ. ನಮ್ಮ ಬ್ಲೆಕ್ಕಿ ಗಾಡಿ. ಇದೇ ಲಾಗು, ಒಂದೇ ಲಾಗು 2 ಚಾನಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅವನಿಗೂ ಆ ಚಾನಲ್ನ ಇಲ್ಲಿ ಪಿನ್ ಮಾಡಿ ನೋಡಿ, ಅಲ್ಲೋಗಿ ಸಬ್ಸ್ಕ್ರೈಬ್ ಗಂಟೆ ಎಲ್ಲ ಹೊಡ್ಬಿಟ್ಟು ಬನ್ನಿ. ವಿಡಿಯೋ ಸೆಕೆಂಡ್ ಸ್ಟೇಜಿಂದ ನೈಂಡಹಳ್ಳಿಗೆ ಹೋಗ್ಬೇಕು ಈಗ ದೋಸೆ ತಿನ್ನಕ್ಕೆ. 12 ಗಂಟೆ ನೈಟು. ಸಕ್ಕತ್ತಾಗಿರುತ್ತೆ ದೋಸೆ ಮಾತ್ರ. ಆದರೆ ನಮ್ಮ ಥರ ಇಬ್ಬಿಬ್ಬರೇ ಹೋಗ್ಬೇಕು. ಹೋದ್ರೆ ಗ್ಯಾಂಗ್ ಹೋಗ್ರಿ. ಗ್ಯಾಂಗಲ್ಲಿ ನಾವು ಹೋಗೋಣ ಅನ್ಕೊಂಡು ಕರೆದಿದ್ವಿ, ಆದರೆ ಎಲ್ಲ ಕ್ಯಾನ್ಸಲ್ ಆದ್ರು. ಆದರೆ ನಾವು ಇಬ್ಬರೇ ಲಾಸ್ಟಲ್ಲಿ ಉಳ್ಕೊಂಡಿರೋದು. ಅವ್ರು ಬಂದಿಲ್ಲ ಅಂದರೆ ನಾವು ಹೋಗೋದು ಇದೆಲ್ಲ ಬೇಡ. ಅವ್ರು ಬಂದಿಲ್ಲ ಅಂದರೆ ನಾವು ಹೋಗಿ ತಿಂತಾ ಇರಬೇಕು ಅಷ್ಟೇ. ಸುಮ್ಮನಹಳ್ಳಿ ಹತ್ರ ಬಂದಿದ್ದೀವಿ. ಎಲ್ಲಿ ನೋಡಿದ್ರೆ ರೋಡ್ ರೆಡಿ ಮಾಡ್ತಾವ್ರೆ. ನಾವು ಈಗ ಒಂದೇ ರೂಲ್ಸ್ನ ನಮ್ಮ ಹತ್ರನೇ ಬ್ರೇಕ್ ಮಾಡಿಸ್ತಾವ್ರೆ. ರೂಲ್ಸ್ನ ನಾವು ಆಲ್ರೆಡಿ ಬ್ರೇಕ್ ಮಾಡ್ತಿದ್ದೀವಿ. ನಾವು ಆಲ್ರೆಡಿ ನಮ್ಮ ಥರ ಯಾರು ಹೆಲ್ಮೆಟ್ ಎಲ್ಲ ಏನು ಹಾಕಿಲ್ಲ. ಅಲ್ಲಿ ಅಲ್ಲೇ ಹೋಯ್ತಾನೆ ಪೊಲೀಸ್ ಹೋಯ್ತಾನೆ. ಇನ್ನೊಂದು 2 ತಿಂಗಳು ನಮ್ಮ ಹತ್ರ ಡಿಎಲ್ ಬರುತ್ತೆ. ಭಯ ಬಿಡೋದೆಲ್ಲ ಸೀನ್ ಇಲ್ಲ. ನಮಗೂ ಪೊಲೀಸ್ಗೂ ಸ್ವಲ್ಪ ರಿಲೇಷನ್ ಜಾಸ್ತಿ ಅಷ್ಟೇ. ಅವ್ರಿಗೋಸ್ಕರ ಒಂಚೂರು ಮರ್ಯಾದೆ ಕೊಡೋಣ ಅಂತ. ಒನ್ಮೇಲೆ ಬರ್ತಾವ್ರೆ. ಒನ್ಮೇಲೆ ಬರ್ತಾವ್ರೆ. ಮಾಡ್ತಾವ್ರೆ, ಒಳ್ಳೆ ಸಹಾಯ ಮಾಡ್ತಾವ್ರೆ ಪಾಪ. ಇಷ್ಟರಲ್ಲಿ ನಾವು ಒಬ್ರಿಗೆ ಮಾಡಿದ್ವಿ, ಆದ್ರೆ ಅವ್ರು ಫುಲ್ಲು ಸಕ್ಕತ್ತಾಗಿ ರೆಸ್ಪಾನ್ಸ್ ಮಾಡಿದ್ರು. ಏನು ರೆಸ್ಪಾನ್ಸ್ ಅಂತ ಈ ಜಗತ್ತಲ್ಲಿ ನಿಮ್ಮಂಥವ್ರು ಇದಾರ ಅಂತ ಎಲ್ಲ ಹಗ್ಗೆಲ್ಲ ಕೊಟ್ಟಿದ್ರು. ಅವರು ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಂದ್ರೆ ಫೋನ್ ನಂಬರ್ ಎಲ್ಲ ಇಸ್ಕೊಂಡು ಮೆಸೇಜ್ ಎಲ್ಲ ಹಾಕೋರು ತಂದಿದ್ದು ತೋರಿಸ್ತೀನಿ. ಮಾತ್ರ ಒಳ್ಳೆ ಮನುಷ್ಯ ಮಾತ್ರ ಅವರಂತೂ. ನಮ್ಮಿಂದ ಏನಾದ್ರು ಸಹಾಯ ಬೇಕಂದ್ರೆ ಮೆಸೇಜ್ ಎಲ್ಲ ಹಾಕೋರು ನೋಡ್ರಿ. ಆಮೇಲೆ ಫೋಟೋ ಹಾಕಿರ್ತೀನಿ, ಓದ್ಕೊಂಡ್ರಿ. ಮಾತ್ರ ಒಳ್ಳೆ ಮನುಷ್ಯ. ನಾವು ಟೋ ಮಾಡಿದ್ಕೆ ಅಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ನಮಗೆ. ನಾವೀಗ ಅವ್ರಿಗೆ ಏನೇ ಕಷ್ಟ ಅಂತ ಫೋನ್ ಮಾಡಿದ್ರು ಬೇಕಾದ್ರೆ ಪಕ್ಕ ಇವಾಗ ಏನಾದರೂ ಸಹಾಯ ಮಾಡೇ ಮಾಡ್ತಾರಂತಂದು. ನಾವಾದರೆ ಫುಡ್ ಲಾಗರ್ಸ್ ಅಲ್ಲ, ಸುಮ್ಮನೆ ಏನೋ ತಿನ್ನಕ್ಕೆ ಹೋಗ್ತಾಯಿದ್ದೀವಿ ಅಂತ ಮಾಡ್ತಾಯಿದ್ದೀವಿ. ಏನು ಪ್ರಮೋಷನ್ ಅಲ್ಲ, ಇರೋದು 95 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಸುಮ್ಮನೆ ತಿನ್ನಕ್ಕೆ ಹೋಗ್ತಾಯಿದ್ದೀವಿ, ವೀಡಿಯೋ ಮಾಡೋಣ ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿರೋದು ಅಷ್ಟೇ. ಅದು ಒಂದು ದಿವಸ ಟೈಮ್ ಬರುತ್ತೆ, ಮಾಡೋಣ. ಪ್ರಮೋಷನ್ ಎಲ್ಲ ಮಾಡೋಣ, ಟೈಮ್ ಬರಬೇಕಾದ್ರೆ ಅದೆಲ್ಲ ನೀವೇ ಮಾಡಬೇಕು. ಅದನ್ನೆಲ್ಲ ಟೀ ಸಿಗರೇಟ್ ಇಷ್ಟದಲ್ಲಿ ಟೀ ಸಿಗರೇಟ್ ಎಲ್ಲ ಕೊಟ್ಟು. ಆದರೆ ನಾವು ಟೀ ಕುಡಿತೀವಿ, ಆದರೆ ಸಿಗರೇಟ್ ಎಲ್ಲ ಹೊಡೆಯೋಲ್ಲ. ಏನಿದ್ರು ಚೆನ್ನಾಗಿ ತಿಂತೀವಿ ಅಷ್ಟೇ. ಮತ್ತಲ್ಲಿ ಸುಸ್ತಾಗಬೇಕಾಗಿ ತಿಂತೀವಿ. 12:30 ಟೈಮು ಹೋಗ್ತಾ ಇದ್ದೀವಿ ದೋಸೆ. ಇಷ್ಟದಲ್ಲೇ ಅಲ್ಲಿ ಮಾಡೋದು. ಯಾರಾದರೂ ಇದ್ರೆ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಎಲ್ಲ ಇಷ್ಟದಲ್ಲಿ ನೈಟ್ ಡ್ಯೂಟಿ ಯಾರು ಬಂದು ಸಕ್ಕದಾಗಿರುತ್ತೆ. ಸರೌಂಡಿಂಗಲ್ಲಿ ನೈಟ್ ಇದ್ರೆ ಲೊಕೇಶನ್ ತೋರಿಸ್ತೀನಿ. ಹೋಗ್ತಾ ಈಗ ಏನೋ ಬಿದ್ದಾಯ್ತು, ಲಾರಿಯಿಂದ ಬಿದ್ದಾಯ್ತು. ಏನೋ ಲಾರಿಯಿಂದ ಬಿದ್ದಾಯ್ತು. ಏನೋ
ಎತ್ಕೊಂಡು ಹೋಗ್ಬಿಟ್ಟಾರೆ. ಅಯ್ಯೋ ಡಬಲ್ ಮೀನಿಂಗು ಸಾರ್. ಹಿಂಗ್ ಹಾಕಿದ್ರು ಸಂಸಾರಿದ ತಕ್ಷಣ ಬಿಸ್ನೆಸ್ ಐಟಮ್ ಏನೋ ಹಣ್ಣುದ್ದು ತಗೋಬೇಡ ಹಿಂದೆ ನಿಮ್ದೇನ ಇದು ನೀಟಾಗಿ ಲಾಕ್ ಮಾಡ್ರಿ ಎಲ್ಲ. ಆಯ್ 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 ಇರೋಗ್ಬಿಟ್ಟಿರೋ ಕೊಟ್ರಿ. ಈಗ ಹಂಗೆ ಹೋಗ್ತಾ ಇದ್ವಿ ತಿರ್ಗಾ ಅಲ್ಲಿಂದ ಹಂಗೆ ಯೂಟರ್ನ್ ನೋಡ್ಕೊಂಡು ಆ ಕಡೆಯಿಂದ ಈ ಕಡೆ ಬಂದ್ವಿ. ಈಗ ನೋಡ್ರಿ ಇಲ್ಲೇ ದೋಸೆ ಪಾಯಿಂಟ್ ಇರೋದು. ಪೇ ಮಾಡ್ತಾನೆ ಎರಡು ತೊಕ್ಕೊನಿಸ್ಕೊಂಡು ಬಿಸಿ ಬಿಸಿ ದೋಸೆ ಇಟ್ಕೊ. ಇಲ್ಲಿ ಚಟ್ನಿ ಹಂಗೆ ಹಿಂದೆ ಬಂದರೆ ಇಲ್ಲಿ ಚಟ್ನಿ. ಕೆಂಪು ಚಟ್ನಿ ಒಂದು ಸ್ವಲ್ಪ ಸತ್ ಕೆಂಪು ಚಟ್ನಿ ಹಾಕೊಂಡು ಇವಾಗ ತಿನ್ಬಿಟ್ಟು ಟೇಸ್ಟ್ ಇಲ್ಲ. ಇವಾಗ ದೋಸೆ ಬಂದಿದೆ. ಇಲ್ಲಿ ಕುತ್ಕೊಂಡು ಪ್ರೀತಮ್ ತಿಂತಾ ಇದ್ದಾನೆ. ಹೆಂಗಾಯ್ತಾ ಪ್ರೀತಮ್? ದೋಸೆ ಮಾತ್ರ ಒಂದು ಬೇಕು. ಟೇಸ್ಟು ಸಕ್ಕತ್ತಾಗಿದೆ, ತಿನ್ಬೋದು. 60 ರೂಪಾಯಿ ಒಂದು ದೋಸೆ. ಹೊಲ್ಟು ಫುಡ್ಲಾಗಸ್ ಥರ ಎಲ್ಲ ಆಹಾ ಅಂತೆಲ್ಲ ಹೇಳೋಣ. ಹೆಂಗಾಯ್ತಾ ಹಂಗೆ ಹೇಳ್ತೀನಿ. ಸಕ್ಕತ್ತಾಗೈತೆ, ಕ್ರಿಸ್ಪಿ. ಎರಡನೇದು ಮೂರನೇದಕ್ಕೆ ಚಟ್ನಿ ಚೆಲ್ಬಿಟ್ಟೆ 3ಕ್ಕೆ ಮುಕ್ತಾಯ. ಇವಾಗ ಇಲ್ಲಿಂದ ಹೊಡೋ ಸರ ಈ ಬೆಳಗ್ಗೆ ಹೊತ್ತು ಇರುತ್ತೆ, ನೈಟ್ ಹೊತ್ತು ಸ್ಪೆಷಲ್ ಸಕ್ಕತ್ತಾಗಿರುತ್ತೆ. ನೈಟ್ ಹೊತ್ತು ಬಂದು ತಿನ್ನೋಕ್ಕೆ ಕ್ಯಾಬ್ ಡ್ರೈವರ್ಸು, ಲಾರಿ ಡ್ರೈವರ್ಸ್ ಎಲ್ಲ ಬಂದು ತಿನ್ನಿ ಸಕ್ಕತ್ತಾಗಿರುತ್ತೆ. ದೋಸೆ, ಮುಳ್ಬಾಗ್ಲು ದೋಸೆ, ಪಲಾವ್, ಮೆಂತ್ಯ ಪಲಾವ್ ಎಲ್ಲ ಸಿಗುತ್ತೆ. ಅವತ್ತು ಮೆಂತ್ಯ ಪಲಾವ್ ಅದಕ್ಕೆ ಇವತ್ತು ದೋಸೆ ಟ್ರೈ ಮಾಡಿ ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮನೆಗೆ ಹೊರಡುವ ಸಮಯ. ಮುಳ್ಬಾಗ್ಲು ದೋಸೆಗೆ ಬಾಯ್ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಳ್ರಿ. ದಯವಿಟ್ಟು ಒಂಥರ ಹೆಲ್ಮೆಟ್ ಹಾಕೊಳ್ರಿ. ಒಂಥರ ಹೆಲ್ಮೆಟ್ ನಾವು ರೂಲ್ಸ್ ಬ್ರೇಕ್ ಮಾಡ್ತಾ ಇದೀವಿ. ಇರೋದೇ ಒಂದು ಹೆಲ್ಮೆಟ್. ಇವಾಗ 3 ದೋಸೆ ತಿನ್ಬಿಟ್ಟು ಆಯಿತು. ಟೈಮ್ ಒಂದು ಕಾಲು ಕಾಲು ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಎನಿ ಟೈಮ್ ಪೊಲೀಸ್ ಇರೋರು. ಮನೆಗೆ ಹೋಗಿ ಒಂದು ಮೂವಿ ಐತೆ, ಅದು ಮೂವಿ ನೋಡ್ಕೊಂಡು ಇವನೇನೋ ಮೂವಿ ನೋಡ್ಬೇಕಂತೈತ, ಇಲ್ಲ ಯಾವ್ದಾದ್ರು ಮೂವಿ ನೋಡ್ಕೊಂಡು ಸಿಗ್ನಲ್ ಐತೆ, ಸಿಗ್ನಲ್ ಎಲ್ಲ ತಲೆ ಕೆಡ್ಸ್ಕೊಂಬಿಡ್ರಿ, ಜಂಪ್ ಹೊಡೀರಿ ಅಷ್ಟೇ. ಈ ಸತಲ್ಲಿ ಯಾರು ಇರಲ್ಲ, ಇಲ್ಲಿ ಕ್ಯಾಮ್ರಾನು ಇರಲ್ಲ. ಬಿಟ್ಟು ಕರೆಕ್ಟಾಗಿ ನಾವೆಲ್ಲ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತೀವಪ್ಪ. ಅದು ಹೆಲ್ಮೆಟ್ ಅಂತ ಹಾಕಲ್ಲ. ಹೆಲ್ಮೆಟ್ ಅಂತ ಹಾಕಲ್ಲ ಅಷ್ಟೇ, ಯಾಕಂದರೆ ಕೂದಲೆಲ್ಲ ಮಲ್ಕೊಂಡ್ಬಿಟ್ಟು ಯಾವಾಗಿರೋ ನಿಂತಿರ್ಬೇಕು. ಅದಕ್ಕೆ ಹೆಲ್ಮೆಟ್ ಹಾಕಕ್ಕೆ ಆಫ್ ಆಯ್ತೈತೆ ನೋಡಿ. ಪೆಟ್ರೋಲ್ ಆಫ್ ಆಯ್ತಾ ನೀನು ಸೂಟೆ ಹಾಕ್ಬೇಡಪ್ಪ. ಇವನು ಬಾಯಿಗೆ ಬರೆಸ್ತಾನೆ ಎಲ್ಲ ಪೆಟ್ರೋಲು. ಎಳೀತು ಕೊಡೋ ಗಾಡಿ ಒಂದ್ಸಲ. ಬೆಳಗ್ಗೆ ತಾನೆ 70 ರೂಪಾಯಿಗೆ ಆಗಲ್ಲ, ಬೆಳಗ್ಗೆ ಅಂತೀನಿ ಬರ್ಬೇಕಾದ್ರೆ 70 ರೂಪಾಯಿಗೆ ಹಾಕ್ಸಿದ್ರಲ್ಲಿ. ಮೇನ್ ರೋಡ್ ಬಾವಿ ಇದು. ಇಲ್ಲಿ ನೋಡ್ರಿ ಅಂತರಲ್ಲಿ ಮೇನ್ ರೋಡ್ ಬಾವಿ ಇದು. ಏನೊಂದು ರೋಡ್ ಸರಿ ಇಲ್ಲ, ಏನೂ ಸರಿ ಇಲ್ಲ. ಇಲ್ಲಿ ನೋಡಿದ್ರೆ ನ್ಯಾಯವಾಗಿ ಒಂದು ರೋಡ್ ಇಲ್ಲ. ನೋಡಪ್ಪ 90 ಲಾಸ್ಟು, 90% ಲಾಸ್ಟು. ನಮ್ಮ ಕಾಲೇಜ್ ನಮ್ಮ ಸ್ಕೂಲಲ್ಲಿ 90 ಅಲ್ಲ 89% ಇಲ್ಲ ಪಾಪ. ಹೋಗ್ರಿ 90% ಲಾಸ್ಟ್ ಬೇಜಾರೇ ಆಗೋಗಿರ್ತಾರಲ್ಲ ಅವ್ರು. ಅದರಲ್ಲಿ 3 ಜನ ಹುಡುಗರು ಪಾಸ್ ಆಗೈತೀವಿ ನಾವು. ನಮ್ಮಂಥವ್ರು ನಾವು ತೆಗ್ದಿರೋ ಪರ್ಸೆಂಟೇಜ್ 3 ಜನ ಪಾಸ್ ಆಗೈತೀವಿ. ಹೋಗಿ ಪಾಸ್ ಮಾಡ್ರೆ ಸಾಕು, ಯಾವ ಪಿಕ್ಚರು ಬೇಡ ಏನೂ ಬೇಡ ಅನ್ನಿಸ್ತೈತೆ ನಮಗೆ. ಈ ರೋಡ್ ನೋಡ್ಬಿಟ್ರೆ ನೀವು ಇನ್ನೇನು ಅಂದ್ಬಿಡ್ತೀರೋ, ಬೆಟ್ಟ ಗುಡ್ಡ, ಆಫ್ ರೋಡ್, ಫುಲ್ ಆಫ್ ರೋಡ್. ಇಲ್ಲಿ ನೋಡ್ರಿ ಯಾವ್ಯಾವ ಬೆಟ್ಟ ಕೊಡೋಕ್ಕಿಂತ ಇಲ್ಲೋದೇ ಬೆಟ್ಟ. ಹಿಂಗೆ ನೋಡ್ರಿ ರೋಡು. ಈ ರೋಡಲ್ಲಿ ಗಾಡಿಗಳು ಓಡಾಡಿದ್ರೆ ಪೆಟ್ರೋಲ್ ಬೇರೆ ಖಾಲಿ ಆಗ್ತೈತೆ. ಇವಾಗ ನಮಗೆ ಕೆಲಸ ಬರ್ತೈತೆ ಪೆಟ್ರೋಲು. ನಾವಲ್ಲಿ ಇಂಡಿಯನಲ್ಲಿ ಹಾಕ್ತಾರ ಅನ್ಕೊಂಡ್ವಿ, ಅಲ್ಲಿ ದೋಸೆ ತಿನ್ನ ಹತ್ರ ಹಂಗೆ ಜೋಶಲ್ಲಿ ಮರ್ಸ್ಕೊಂಡು ಬಂದ್ಬಿಟ್ವಿ. ಇವಾಗ ಪೆಟ್ರೋಲ್ ಖಾಲಿ ಐತೈತೆ. ಸೂಪರ್ ನೋಡಿ, ಇದೇ ಥರ ಎಳೀತು ಅಲ್ಲಿ. ಇವಾಗ ಪೆಟ್ರೋಲ್ ಬೇರೆ ಖಾಲಿ ಆಯಿತು. ಬೆಳಗ್ಗೆ ನಮ್ಮ ಅಕ್ಕ ಅಷ್ಟೇ ನಾಯಿ ಆಡ್ದಂಗೆ ಆಡ್ತಾರೆ. ಬೆಳಗ್ಗೆ ಬಾಟ್ಲಲ್ಲಿ ತಂದು ಹಾಕ್ಬಿಟ್ರೆ ಮುಗಿತಪ್ಪ. ಹಿಂಗಿದೆ ರೋಡು. ವಾವ್, ಇಲ್ಲೇ ಒಂದು ಗುಂಡಿ ಯಾರು ಹೆಂಗು ಕೊನೆಗೂ ಮನೆ ಹತ್ರನೇ ತಂದು ಬಿಡ್ತು ನಮ್ಮ ಬ್ಲ್ಯಾಕಿ. ಇದೇ ನಮ್ಮ ಮನೆ. ದೊಡ್ಡ ಮನೆ, ಸಾವುಕಾರಪ್ಪ. ನೀವೇನ್ ಬಿಡ್ರಿ ಸೌಕರ್ ಕೊಡ್ರ ಮಂದಿಗೆಲ್ಲ ಹೊಡಿತೀರಿ. ಇನ್ನ ನನ್ನ ಬ್ಲಾಗಲ್ಲಿ ನಮ್ಮ ಮನೆ ಒಂದು ಬ್ಲಾಗ್ ಮಾಡಿಲ್ಲ. ನಾನು ಹಾಕ್ತೀನಿ. ಅದನ್ನು ಒಂದು ದಿವಸ ಮಾಡೋಣ. ಅದು ಮುಂದೆ
ಅದೇ ಮುಂದೆ ಬರುತ್ತೆ ಲಾಗ್ ಓಪನ್ ಮಾಡ್ಬೇಕಂತೇನು. ನಮ್ಮ ಮನೆ ಟೂರ್ನು ಒಂದು ದಿವಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಹೋಮ್ ಟೂರ್, ಫ್ಯಾಮಿಲಿ ವ್ಲಾಗ್ ಎಲ್ಲ ಬರ್ತಾ ಇರುತ್ತೆ. ನೋಡಿ ಎಂಜಾಯ್ ಮಾಡಿ. ಇವಾಗ ಮನೆಗೆ ಬಂದಿದ್ದೀನಿ. ಯಾರೇ ಚಪಾರ್ ನನ್ನ ಮಕ್ಕಳು ಎದ್ದಿರು ತೆಗಿಯೋಕೆ ಕಷ್ಟ, ಎದ್ದಿದ್ದೀವಿ ಡೋರ್ ತೆಗಿಯೋಕೆ ಕಷ್ಟ ಕಣಪ್ಪ. ಇದೇ ನಮ್ಮ ಮನೆ. ಓಪನ್ ಓಪನ್. ಇನ್ನೂ ಎಷ್ಟೊತ್ತಾದ್ರೂ ಮಲಗಿಲ್ಲ ನಮ್ಮ ಬುಜ್ಜಿ. ಬುಜ್ಜಿ ಬುಜ್ಜಿಲಾ 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 ನಮ್ಮ ಬುಜ್ಜಿ. ಇದು ನಮ್ಮ ಬುಜ್ಜಿ ಬುಜ್ಜಿ ಮಲ್ಕೊಂಡವ್ರೆ. ಇವಾಗ ಮನೆಗೆ ಬಂದ್ವಿ. ಇವಾಗ ಅದೇ ಪಿಕ್ಚರ್ ನೋಡೋದು, ಇಲ್ಲ ಅಂದರೆ ಮಲ್ಕೊಳೋದು ಅಷ್ಟೇ. ಈಗ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನೆನ್ನೆ ನೈಟ್ ಬಂದೆ, ಹಂಗೆ ಎಲ್ಲ ಮಲ್ಕೊಂಬಿಟ್ಟೆ ಗಾಯ್ಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. खत्म बाय बाय टाटा गुड बाय गया.